ಇವತ್ತು ನನ್ನ ಮುಂದೆ ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿ ವಿವಿಧವಾದಂಥ ಬೆಲೆಯಲ್ಲಿ ವಿವಿಧವಾದಂಥ ಟ್ರೂ ವೈರ್ಲೆಸ್ ಇಯರ್ಬಡ್ಗಳು. ಇದರಲ್ಲಿ 800 ರೂಪಾಯಿ ಇಯರ್ಬಡ್ ಸಹ ಇದೆ, 5,000 ರೂಪಾಯಿ ಇಯರ್ಬಡ್ ಸಹ ಇದೆ. ನಾನು ಎಲ್ಲದನ್ನು ಕೂಡ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಅದನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ನಾನು ತುಂಬ ಕಡಿಮೆ ಬೆಲೆಯ ಬಡ್ಸಿಂದ ಶುರು ಮಾಡ್ತೀನಿ. ಬೋಲ್ಟ್ ಕಡೆಯಿಂದ ನಮ್ಮ ದೇಶದ ಬ್ರ್ಯಾಂಡು ಬೋಲ್ಟ್ W20 ಅಂತ. ಈ ಒಂದು ಬಡ್ಸ್ ಕೇವಲ 799 ರೂಪಾಯಿಗೆ ಲಾಂಚ್ ಆಗಿದೆ, 800 ರೂಪಾಯಿಗೆ. ಈ ಪ್ರೈಸ್ ರೇಂಜಿಗೆ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಪ್ರೀಮಿಯಂ ಅಂತೀನಿ. ಕೇಸ್ನ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಮ್ಯಾಟ್ ಫಿನಿಶು, USB Type-C ಪೋರ್ಟ್ ಸಿಗ್ತಾ ಇದೆ, LED ಇಂಡಿಕೇಟರ್ಗಳಿದೆ. ಈವನ್ ಬಡ್ಸ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಟಚ್ ಸೆನ್ಸಿಟಿವ್ ಬಟನ್ ನಮಗೆ ಸಿಗ್ತಾ ಇದೆ ಮತ್ತು IPX5 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ. ಇದು ನಿಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ಈ ಒಂದು ಬಡ್ಸ್ ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತು ಬೋಲ್ಟ್ ಅವ್ರದ್ದು ವೆಬ್ಸೈಟಲ್ಲಿ ಅವೈಲಬಲ್ ಇರುತ್ತೆ. ಇದರಲ್ಲಿ ನಮಗೆ ಬ್ಲೂಟೂತ್ 5.3 ಸಿಗ್ತಾ ಇದೆ ಅಂತ ಒಂದು ಒಳ್ಳೆ ವಿಷಯ ಅಂತ. ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. 13mm ನ ಡ್ರೈವರ್ ಸಿಗ್ತಾ ಇದೆ, 13mm ಈ ಪ್ರೈಸ್ ರೇಂಜಿಗೆ. ಜೊತೆಗೆ ಇದರಲ್ಲಿ ನಮಗೆ ಝೆನ್ ಮೋಡ್ ಸಹ ಸಿಗ್ತಾ ಇದೆ ಮತ್ತು ENC ಫೀಚರ್ ಇದೆ. ಸೊ ಕಾಲ್ ಕ್ಲಾರಿಟಿ ಬೆಟರ್ ಇರುತ್ತೆ ಮತ್ತು ಎನ್ವಿರಾನ್ಮೆಂಟಲ್ ನಾಯ್ಸನ್ನು ಕ್ಯಾಚ್ ಮಾಡಲ್ಲ, ಒಂದು ಒಳ್ಳೆ ವಿಷಯ ಅಂತೀನಿ. ಜೊತೆಗೆ ಇದರಲ್ಲಿ ಗೇಮ್ ಮೋಡ್ ಸಹ ಇದೆ. ಈ ಪ್ರೈಸ್ ರೇಂಜಲ್ಲಿ ಗೇಮ್ ಮೋಡು 45 ಮಿಲಿಸೆಕೆಂಡ್ನ ಲೇಟೆನ್ಸಿ ಆಯಿತಾ, ಸೂಪರ್ ಅಂತೀನಿ. ಈವನ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಅಷ್ಟೇ, 35 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಟೋಟಲ್ ಎಲ್ಲ ಸೇರಿ, ಕೇಸು ಮತ್ತು ಬಡ್ಸ್ ಎಲ್ಲ ಸೇರಿ. ನಂಗನಿಸ್ದಂಗೆ ಒಂದು ಬಡ್ ಸುಮಾರು ಒಂದು 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಕೊಡುತ್ತೆ. ಅದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್. ಜೊತೆಗೆ ಆಗಲೇ ಹೇಳಿದೆ Type-C ಮತ್ತು ಫಾಸ್ಟ್ ಚಾರ್ಜಿಂಗ್ ಸಹ ಇದೆ. ಬರೀ ನೀವು 10 ನಿಮಿಷ ಇದನ್ನು ಚಾರ್ಜ್ ಮಾಡಿದ್ರೆ 120 ನಿಮಿಷ 2 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಸೂಪರ್ ಅಂತೀನಿ ಆಯಿತಾ. ಸೊ ಈ ಪ್ರೈಸ್ ರೇಂಜ್ಗೆ ಇಷ್ಟೆಲ್ಲ ಫೀಚರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಕಂಪ್ಲೀಟ್ಲಿ ವ್ಯಾಲ್ಯೂ ಫಾರ್ ಮನಿ. ಕ್ಲಾರಿಟಿ ಕೂಡ ಈ ಬೆಲೆಗೆ ಆ್ಯಕ್ಚುಲಿ ಚೆನ್ನಾಗಿದೆ. ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. 800 ರೂಪಾಯಿಗೆ ಸೂಪರ್ ಅಂತೀನಿ. ನಂತರ ಬೋಲ್ಟ್ ಅವ್ರದ್ದೇ ಇನ್ನೊಂದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟು ಬೋಲ್ಟ್ Z40 Pro ಅಂತ. ಈ ಒಂದು ಬಡ್ಸನ್ನು ಬೋಲ್ಟ್ ಅವರು 1100 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಹೆವಿ ಪ್ರೀಮಿಯಂ ಆಗಿದೆ. ಫ್ರಂಟಿಂದ ಒಂದು ರೀತಿ ರೋಬೋಟ್ ರೀತಿ ಕಾಣುತ್ತೆ, ಮ್ಯಾಟ್ ಫಿನಿಶು ಸಖತ್ತು ಪ್ರೀಮಿಯಂ ಅನಿಸುತ್ತೆ. ಇದರಲ್ಲೂ ಕೂಡ ನಮಗೆ LED ಇಂಡಿಕೇಟರ್ ಇದೆ. ಓಪನ್ ಮಾಡಿದ್ರೆ ಇಲ್ಲೇ ಚಾರ್ಜಿಂಗ್ ಡಾಕ್ನ ಮುಖಾಂತರ ಚಾರ್ಜ್ ಆಗುತ್ತೆ, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಒಂದು ಬಡ್ಸ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸಿಲಿಕಾನ್ ಟಿಪ್ಸ್ ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಈ ಬಡ್ಸಲ್ಲೂ ಕೂಡ ನಮಗೆ LED ಇಂಡಿಕೇಟರ್ ಸಿಗ್ತಾ ಇದೆ ಮತ್ತು ಇದರಲ್ಲೂ ಕೂಡ IPX5 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲಬಲ್ ಇದೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಬೋಲ್ಟ್ ಅವ್ರದ್ದು ವೆಬ್ಸೈಟಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಕೂಡ ನಮಗೆ ಟಚ್ ಸೆನ್ಸಿಟಿವ್ ಬಟನ್ ಇದೆ, ಬ್ಲೂಟೂತ್ 5.3 ಇದೆ. ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಇದರಲ್ಲೂ ಕೂಡ 13mm ನ ಡ್ರೈವರ್ ಸಿಗ್ತಾ ಇದೆ. 13mm ಬೂಮೆಕ್ಸ್ ಟೆಕ್ನಾಲಜಿ ಇದೆ ಆಯಿತಾ. ಸೊ ಬೇಸ್ ಅಂತೂ ಸಕ್ಕತ್ತಾಗಿರುತ್ತೆ. ಈವನ್ ಈ W20ಯಲ್ಲೂ ಕೂಡ ನಮಗೆ ಬೂಮೆಕ್ಸ್ ಟೆಕ್ನಾಲಜಿ ಇದೆ. ಅದರಿಂದ ಇದರಲ್ಲೂ ಕೂಡ ಬೇಸ್ ತುಂಬ ಚೆನ್ನಾಗಿದೆ ಆ ಪ್ರೈಸ್ ರೇಂಜಿಗೆ. ಮತ್ತು ಇದರಲ್ಲೂ ಕೂಡ ಅಷ್ಟೇ ಈ ಬೆಲೆಗೆ ಸಖತ್ ಬೇಸು. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಯಿತಾ. ಜೊತೆಗೆ ಇದರಲ್ಲಿ ENC ಕೂಡ ಇದೆ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್. ಒಂದೊಂದರಲ್ಲಿ 2 ಬಡ್ಸು, ಟೋಟಲ್ ಕ್ವಾಡ್ ಮೈಕು 4 ಮೈಕ್ರೋಫೋನ್ಗಳು ಸಿಗ್ತಾ ಇದೆ. ಸೊ ಕಿವಿಗೆ ಹಾಕೊಂಡ್ರೆ ಕಾಲಿಂಗ್ ಟೈಮಲ್ಲಿ ನಿಮಗೆ ಎನ್ವಿರಾನ್ಮೆಂಟಲ್ ನಾಯ್ಸನ್ನು ಕಟ್ ಮಾಡಿಬಿಟ್ಟು ಆ ಕಡೆ ಕೇಳಿಸ್ಕೊತಿರೋರಿಗೆ ಕ್ಲಿಯರ್ ಕಾಲ್ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಇದರಲ್ಲೂ ಸಹ ಗೇಮ್ ಮೋಡ್ ಇದೆ. 45 ಮಿಲಿಸೆಕೆಂಡಿಂದು ಅಲ್ಟ್ರಾ ಲೋ ಲೇಟೆನ್ಸಿ ನಮಗೆ ಸಿಗ್ತಾ ಇದೆ ಮತ್ತು ಬ್ಯಾಟ್ರಿ ಬ್ಯಾಕಪ್ಪು ಅದಕ್ಕಿಂತ ಮಚ್ ಬೆಟರು. 100 ಗಂಟೆಗಳ ಮ್ಯೂಸಿಕ್ ಪ್ಲೇ ಬ್ಯಾಕು ಈ ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಸೂಪರ್ ಅಂತೀನಿ. ಇದು ಕೂಡ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಬರೀ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 2 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಮತ್ತು ಈ ಒಂದು ಬಡ್ಸ್ ಮತ್ತು ಈ ಬೋಲ್ಟ್ ಅವ್ರದ್ದು W20 ಈ 2 ಬಡ್ಸ್ಗಳಲ್ಲಿ AI ಅಸಿಸ್ಟೆಂಟ್ ಇದೆ ಆಯಿತಾ. ಸೊ ನೀವು ಆರಾಮಾಗಿ ಟ್ರಿಗರ್ ಮಾಡಿಬಿಟ್ಟು ಟಚ್ ಸೆನ್ಸಿಟಿವ್ ಬಟನ್ ಮುಖಾಂತರ ಅಸಿಸ್ಟೆಂಟನ್ನು ಓಪನ್ ಮಾಡ್ಬೋದು. ಸೊ ಒಂದು ಒಳ್ಳೆ ವಿಷಯ ಅಂತೀನಿ ಆಯಿತಾ. ಈ ಪ್ರೈಸ್ ರೇಂಜಿಗೆ ಇಂಪ್ರೆಸಿವ್. ಕಾಲ್ ಕ್ಲಾರಿಟಿ ಚೆನ್ನಾಗಿದೆ. ನೋಡ್ರಪ್ಪ, ನಿಮ್ಮದು ಜಾಸ್ತಿ ಬಡ್ಜೆಟ್ ಇಲ್ಲ ಅಂದರೆ, ನನಗೆ ಜಾಸ್ತಿ ದುಡ್ಡು ಹಾಕೋದಕ್ಕಾಗಲ್ಲ, ಒಂದು ಎಂಟ್ರಿ ಲೆವೆಲ್ಲಿ ಒಳ್ಳೆ ಬಡ್ಸ್ಬೇಕು ಅಂದರೆ ಇವೆರಡು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನು ಮುಂದಿನ ಬಡ್ಸ್ ಬಂದ್ಬಿಟ್ಟು Oppo Enco Air 2 Pro. ನೋಡ್ತಾ ಇದ್ದೀರಾ, ಈ ಒಂದು ಕೇಸ್ ನಿಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಇದನ್ನು ಒಪ್ಪೋದವರು 2800 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಮಗೆ
USB Type-C ಪೋರ್ಟ್ ಇದೆ, LED ಇಂಡಿಕೇಟರ್ ಇದೆ, ಗ್ಲಾಸಿ ಫಿನಿಶ್ ಕೇಸು, ಹೆವಿ ಪ್ರೀಮಿಯಮ್ ಆಗಿದೆ. ಒಳಗಡೆ ಇರುವಂಥ ಬಡ್ಸ್ ಕೂಡ ಅಷ್ಟೇ ಸಖತ್ತು ಪ್ರೀಮಿಯಮ್ ಆಗಿದೆ. ನೋಡೋದಕ್ಕೆ ಆಪಲ್ದು ಏರ್ಪಾಡ್ಸ್ ರೀತಿ ಕಾಣುತ್ತೆ. ಸಿಲಿಕಾನ್ ಟಿಪ್ಸ್ ಕಿವಿಗೆ ಒಂದು ಲೆವೆಲ್ಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಇದರಲ್ಲಿ IP54 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಈ ಬಡ್ಸ್ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. ಓಕೆ, ಒಂದು ಲೆವೆಲ್ಗೆ ದೂರ ಇದ್ರೂ ಕೂಡ ಕನೆಕ್ಟ್ ಆಗುತ್ತೆ. 12.4 mm ಡ್ರೈವರ್ಸು. ಇದರಲ್ಲಿ ಇನ್ ಇಯರ್ ಡಿಟೆಕ್ಷನ್ ಇದೆ, ಅಂದರೆ ಕಿವಿಗೆ ಹಾಕ್ಕೊಂಡ್ರೆ ಡಿಟೆಕ್ಟ್ ಮಾಡುತ್ತೆ ಮತ್ತು ಸಾಂಗ್ ಪ್ಲೇ ಆಗುತ್ತೆ. ಹೊರಗಡೆ ತೆಗೆದ್ರೆ ಆಟೋಮೆಟಿಕ್ ಸಾಂಗು ಪಾಸ್ ಆಗುತ್ತೆ, ಮತ್ತು ವಾಪಸ್ ಇಟ್ಕೊಂಡ್ರೆ ಸಾಂಗು ಪ್ಲೇ ಆಗುತ್ತೆ. ಈ ಫೀಚರ್ ನಂಗೆ ಹೆವಿ ಯೂನಿಕ್ ಅನ್ನಿಸ್ತು. ಇದರಲ್ಲಿ ಹೈರೇಸ್ ಆಡಿಯೋ ಸರ್ಟಿಫಿಕೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಒಂದು ಲೆವೆಲ್ಲಿಗೆ ಪರವಾಗಿಲ್ಲ ಅಂತೀನಿ ಆಯಿತಾ, ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಮತ್ತು ಟೋಟಲ್ 4 ಮೈಕ್ರೋಫೋನ್ ಇದರಲ್ಲೂ ಸಹ ನಮಗೆ ಸಿಗ್ತಾ ಇದೆ. ಸೊ ಕಾಲ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ಇದು AI ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಆಯಿತಾ. ಗೇಮಿಂಗ್ ಎಕ್ಸ್ಪೀರಿಯನ್ಸು ಲೋ ಲೇಟೆನ್ಸಿ ಇದೆ, ಬಟ್ ಎಷ್ಟು ಕಡಿಮೆ ಲೇಟೆನ್ಸಿ ಅಂತ ಅವರೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಬ್ಯಾಟ್ರಿ ಬ್ಯಾಕಪ್ಪು 28 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕು ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತೀನಿ. ಒಟ್ಟಿಗೆ ಬಡ್ಸು 7 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತಂತೆ. ಒಂದು ರೀತಿ ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ, ಆ ರೀತಿ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇದರಲ್ಲೂ ಕೂಡ USB Type-C ಪೋರ್ಟ್ ಇದೆ. 10 ನಿಮಿಷ ನೀವು ಇದನ್ನು ಚಾರ್ಜ್ ಮಾಡಿದ್ರೆ ಇದನ್ನು ಕೂಡ 2 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡ್ಬೋದು. ಪರ್ಸ್ನಲಿ ನಂಗೆ ಇದರಲ್ಲಿ ಇಷ್ಟ ಆಗಿದ್ದು ಇದರ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಟ್ರಾನ್ಸ್ಪರೆನ್ಸಿ ಮೋಡು ಈ ಬೆಲೆಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಈವನ್ ಮ್ಯೂಸಿಕ್ ಕ್ಲಾರಿಟಿ ಸೂಪರ್ ಆಗಿದೆ ಈ ಪ್ರೈಸ್ ರೇಂಜಿಗೆ ಆಯಿತಾ. ಸಖತ್ ಇಂಪ್ರೆಸ್ ಮಾಡ್ತೀವಿ. ಯೂಶಲಿ ಓಪೋದು ಎನ್ಕೋದೆಲ್ಲ ಬಡ್ಸು ಕ್ಲಾರಿಟಿ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಬಡ್ಸ್ ಬಂದ್ಬಿಟ್ಟು CMF by Nothing Buds Pro 2. ಇದು ಲಾಂಚ್ ಆದಾಗ ಇದ್ರ ಬೆಲೆ ನನಗೆ ಸ್ವಲ್ಪ ಜಾಸ್ತಿ ಅನಿಸಿತ್ತು, 3,500 ರೂಪಾಯಿ. ಈಗಲೂ ಕೂಡ ನನಗಿದು ಬೆಲೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಮ್ಯಾಟ್ ಫಿನಿಶು, Type-C ಚಾರ್ಜಿಂಗು, LED ಇಂಡಿಕೇಟರ್ ಎಲ್ಲ ಇದೆ. ಯುನೀಕ್ ಆಗಿದೆ ಡಿಸೈನ್, ವಿಚಿತ್ರವಾಗಿದೆ. ಓಪನ್ ಮಾಡಿದ್ರೆ ಬಡ್ ಸಿಗುತ್ತೆ. ಇದರ ಬಿಲ್ಡು ಒಂದು ರೀತಿ ಪ್ಲಾಸ್ಟಿಕ್ಕಿ ಫೀಲ್ ಇದೆ, ಬಟ್ ಕಿವಿಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ನಮಗೆ ಯಾವುದೇ LED ಇಂಡಿಕೇಟರ್ ಸಿಗ್ತಾ ಇಲ್ಲ ಆಯಿತಾ. ಒಟ್ಟಿಗೆ ಇದರಲ್ಲಿ ಟೋಟಲ್ 6 ಮೈಕ್ರೋಫೋನ್ಗಳಿದೆ ಆಯಿತಾ. ಕ್ರೇಜಿ. ಇದರಲ್ಲೂ ಕೂಡ ನಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತಾರೆ. ಇದು ಕೂಡ ನಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲಬಲ್ ಇದೆ. ಫ್ಲಿಪ್ಕಾರ್ಟು, ನಥಿಂಗ್ ಅವ್ರದ್ದು ವೆಬ್ಸೈಟಲ್ಲಿ ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಇದು IP55 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ ಬಡ್ಸು. ಇದರಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಓಕೆ, ಒಂದು ಲೆವೆಲಿಗೆ ತುಂಬ ದೂರ ಇದ್ರೂ ಕೂಡ ಕನೆಕ್ಟ್ ಆಗುತ್ತೆ. ಕನೆಕ್ಟಿವಿಟಿ ಇಶ್ಯೂ ನಾವೆಲ್ಲೂ ಕೂಡ ಯಾವ ಬಡ್ಸಲ್ಲೂ ಕೂಡ ಫೇಸ್ ಮಾಡಲಿಲ್ಲ. 11 mm ಡ್ರೈವರ್ಸ್ ನಮಗೆ ಸಿಗ್ತಾ ಇದೆ ಮತ್ತು 6 mm ಟ್ವೀಟರ್ಸ್ ಕೂಡ ಇದರಲ್ಲಿ ಹಾಕಿದ್ದಾರೆ ಆಯಿತಾ. ಡ್ರೈವರ್ಸ್ ಜೊತೆಗೆ ಟ್ವೀಟರ್ಸ್ ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೌಂಡ್ ಟ್ಯೂನಿಂಗ್ ಪರವಾಗಿಲ್ಲ ಅಂತೀನಿ. ಬೇಸ್ ತುಂಬ ಹೆವಿ ಇಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ನನಗೆ ಓಪೋದು ಇದು ಆಲ್ಮೋಸ್ಟ್ ಸಿಮಿಲರ್ ಅಂತ ಅನ್ನಿಸ್ತು. ಇದರಲ್ಲಿ ನಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಅದು ಒಂದು ಲೆವೆಲಿಗೆ ಚೆನ್ನಾಗಿದೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಇವನ್ ಟ್ರಾನ್ಸ್ಪರೆನ್ಸಿ ಮೋಡ್ ಸಹ ಇದೆ, ಅದು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಗೇಮಿಂಗಲ್ಲಿ ಲೋ ಲೇಟೆನ್ಸಿ ಇದೆ ಆಯಿತಾ. ಎಷ್ಟು ಲೋ ಲೇಟೆನ್ಸಿ ಅಂತ ಅವರೆಲ್ಲ ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿಗೆ ಈ ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಬಡ್ಸು 43 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡುತ್ತಂತೆ. ಸೊ 10 ನಿಮಿಷ ನೀವು ಇದನ್ನು ಚಾರ್ಜ್ ಮಾಡಿದ್ರೆ 7 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಅಂತೆ. 10 ನಿಮಿಷಕ್ಕೆ 7 ಗಂಟೆ. ಸೊ ಹೆವಿ ಫಾಸ್ಟ್ ಆಗಿದ್ದು ಚಾರ್ಜ್ ಕೂಡ ಆಗುತ್ತೆ. ಇದರಲ್ಲಿ ನಮಗೆ ಡೆರಾಕ್ ಆಡಿಯೋ ಸಪೋರ್ಟ್ ಇದೆ. ಸೊ ರೆಸೊಲ್ಯೂಷನ್ ಆಡಿಯೋ ಟ್ರಾನ್ಸ್ಮಿಷನ್ ಆಗುತ್ತೆ ಬಡ್ಸಿಂದ ಫೋನಿಗೆ, ಸೂಪರ್ ಅಂತೀನಿ. ಮತ್ತು ಸ್ಪೇಷಿಯಲ್ ಆಡಿಯೋ ಸಪೋರ್ಟ್ ಸಹ ಇದೆ. ಸೊ ಯುನೀಕ್ ಆಗಿರುವಂಥ ಫೀಚರ್ ಕೊಟ್ಟಿದ್ದಾರೆ. ಬಟ್ ಪರ್ಸನಲ್ ನನಗೆ ಇದರ ಕ್ಲಾರಿಟಿ ಈ ಬೆಲೆಗೆ ಇನ್ನೂ ಚೆನ್ನಾಗಿರಬೇಕಾಗಿತ್ತು ಅಂತ ಅನ್ನಿಸ್ತು ಆಯಿತಾ. ಜೊತೆಗೆ ಈ ಬಡ್ಸಲ್ಲೂ ಸಹ ಇನ್ ಇಯರ್ ಡಿಟೆಕ್ಷನ್ ಇದೆ ಆಯಿತಾ. ನೀವು ಕಿವಿಯಿಂದ ಹೊರಗಡೆ ತೆಗೆದಾಗ ಮ್ಯೂಸಿಕ್ಕು ಪಾಸ್ ಆಗುತ್ತೆ, ಬಟ್ ಒಳಗಡೆ ಇಟ್ಕೊಂಡಾಗ ಅದು ಮತ್ತೆ ಪ್ಲೇ ಆಗಲ್ಲ. ಆ ಫೀಚರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕಿದು ಇಷ್ಟ ಆಗುತ್ತೆ ಅಂತ. ನಂತರ ಫೈನಲಿ ಇರೋದ್ರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟು ರಿಯಲ್ಮಿ ಬಡ್ಸ್ ಏರ್ 6 Pro. ಲಿಟ್ರಲಿ ನೋಡ್ತಾ ಇದ್ದೀರಾ ಈ ಒಂದು ಬಡ್ಸ್ನ ಲುಕ್ಕು, ಫುಲ್ಲು ಕ್ರೋಮ್ ಫಿನಿಶು, ಯುನೀಕ್ ಆಗಿರುವಂಥ ಲುಕ್ ಅಂತೀನಿ. 5,000 ರೂಪಾಯಿ ಗುರು, ಇದಕ್ಕೆ 5,000 ರೂಪಾಯಿ. ಈ ಒಂದು ಪ್ರಾಡಕ್ಟು ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತು ರಿಯಲ್ಮಿ ಅವ್ರ ವೆಬ್ಸೈಟಲ್ಲಿ ಅವೈಲಬಲ್ ಇದೆ. ಇದರಲ್ಲಿ ನಮಗೆ IP55 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ನನಗೆ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ ಪ್ರೀಮಿಯಮ್ ಅನ್ನಿಸ್ತು. ಕ್ರೋಮ್ ಫಿನಿಶಸ್ ಸಖತ್ ಯುನೀಕ್ ಆಗಿದೆ, ಬಟ್ ಹೆವಿ ಸ್ಮಡ್ಜಸ್ ಆಗುತ್ತೆ. ಹಂಗೆ ಫಿಂಗರ್ ಪ್ರಿಂಟು ಅಂಟ್ಕೊಂಡ್ಬಿಡುತ್ತೆ, ಮ್ಯಾಗ್ನೆಟ್ ಒಂದು ರೀತಿ. ಒಳಗಡೆ ಇರುವಂಥ ಬಡ್ಸ್ ಕೂಡ ಅಷ್ಟೇ, ಇದರಲ್ಲೂ ನಮಗೆ ಕ್ರೋಮ್ ಫಿನಿಶ್ ಸಿಗ್ತಾ ಇದೆ. ಇದು ಕೂಡ ಫಿಂಗರ್ ಪ್ರಿಂಟ್ನ ಸಖತ್ ಅಂಟ್ಕೊಳ್ಳುತ್ತೆ, ಬಟ್
ಒಳಗಡೆ ಇರುವಂಥ ಬಡ್ಸ್ನ ಕ್ವಾಲಿಟಿ ಸಖತ್ತು ಪ್ರೀಮಿಯಮ್ ಆಗಿದೆ. ಕಿವಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ, ಹೆವಿ ಲೈಟ್ ಇದೆ, ಸಖತ್ತು ಪ್ರೀಮಿಯಮ್ ಆಗಂತೂ ಇದೆ. ಇದರಲ್ಲಿ ನಮಗೆ ಟಚ್ ಸೆನ್ಸಿಟಿವ್ ಬಟನ್ ಸಿಗ್ತದೆ, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಒಳ್ಳೆ ವಿಷಯ, ಸ್ವಲ್ಪ ದೂರ ಇದ್ರೂ ಕೂಡ ಕನೆಕ್ಟ್ ಆಗುತ್ತೆ. ಜೊತೆಗೆ ಇನ್ಇಯರ್ ಡಿಟೆಕ್ಷನ್ ಸಹ ಸಿಗ್ತದೆ, ಸಖತ್ತಾಗಿದೆ ಮಾತ್ರ ಇನ್ಇಯರ್ ಡಿಟೆಕ್ಷನ್ನು. ಕಿವಿಯಿಂದ ತೆಗೆದ ತಕ್ಷಣ ಆಟೋಮೆಟಿಕ್ ಸಾಂಗು ಪಾಸ್ ಆಗುತ್ತೆ, ಹಾಕೊಂಡ ತಕ್ಷಣ ಪ್ಲೇ ಆಗುತ್ತೆ. ಸಖತ್ ಆ್ಯಕ್ಯುರೇಟ್ ಆಗಿ ಇಟ್ಟಿದ್ದಾರೆ ಇದನ್ನು, ಸೆನ್ಸಿಟಿವಿಟಿನ. ಇದರಲ್ಲಿ 12 mm ಡ್ರೈವರ್ಸ್ ಸಿಗ್ತಾ ಇದೆ, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಹ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಟ್ರಾನ್ಸ್ಪರೆನ್ಸಿ ಮೋಡ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. 360 ಡಿಗ್ರಿ ಸ್ಪೇಷಿಯಲ್ ಆಡಿಯೋ ಸಪೋರ್ಟ್ ಸಹ ಇದೆ. ಕಾಲಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ಆ ಕಡೆ ಕೇಳ್ತಿರೋರಿಗೂ ಎನ್ವಿರಾನ್ಮೆಂಟಲ್ ನಾಯ್ಸು ಏನಾದ್ರು ಇದ್ದರೆ ಕ್ಲಿಯರಾಗಿ ಕೇಳುತ್ತೆ, ಆ ಕಡೆ ಅವ್ರಿಗೆ ತೊಂದರೆ ಇಲ್ಲ. ಇದರಲ್ಲಿ ಗೇಮ್ ಮೋಡ್ ಸಹ ಇದೆ. ಲೋ ಲೇಟೆನ್ಸಿ ಇದೆ, ಬಟ್ ಎಷ್ಟು ಅಂತ ಇವರು ಕೂಡ ಸ್ಪೆಸಿಫೈ ಮಾಡಿಲ್ಲ. ಬ್ಯಾಟ್ರಿ ಬ್ಯಾಕಪ್ಪು 40 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕು ಇನ್ಕ್ಲೂಡಿಂಗ್ ದ ಕೇಸು. ಇದರಲ್ಲೂ ಕೂಡ ನಮಗೆ ಫಾಸ್ಟ್ ಚಾರ್ಜಿಂಗ್ ಅವೈಲೇಬಲ್ ಇದೆ. 10 ನಿಮಿಷಕ್ಕೆ 3 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕು. ಒಟ್ಟಿನಲ್ಲಿ ಚೆನ್ನಾಗಿದೆ. ಇದನ್ನು ₹1,000 ಕಡಿಮೆಗೆ ಲಾಂಚ್ ಮಾಡಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು, ಆಯಿತಾ. ಆಫರ್ ಟೈಮಲ್ಲಿ ಇನ್ನೂ ಕಡಿಮೆ ಆಗ್ಬೋದು, ಈ ಎಲ್ಲ ಬಡ್ಸ್ಗಳ ಬೆಲೆ ಇನ್ನೂ ಕಡಿಮೆ ಆದರೂ ಆಗ್ಬೋದು. ಆಫರ್ ಟೈಮಲ್ಲಿ ನೋಡ್ಬಿಟ್ಟು ತೊಗೊಳ್ಳಿ, ಆಯಿತಾ. ಒಟ್ಟಿಗೆ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಈ ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಗಳು. ನನಗೆ ವ್ಯಾಲ್ಯೂ ಫಾರ್ ಮನಿ ಅನಿಸಿದ್ದು ಈ ಬೋಲ್ಟಿಂದು W20. ಲಿಟ್ರಲಿ ₹800 ಇವ್ರು ಕೊಡ್ತಿರುವಂಥ ಫೀಚರು ಮತ್ತು ಇವ್ರು ₹5,000 ಕೊಡ್ತಿರುವಂಥ ಫೀಚರ್ ನಾವು ಕಂಪೇರ್ ಮಾಡೋಂಗಿಲ್ಲ, ಆಯಿತಾ. ₹800ಗೆ ಇಷ್ಟು ಒಳ್ಳೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೂ ಕೂಡ ಆ ಬೆಲೆಗೆ ಅವ್ರು ಕೊಡ್ತಿರುವಂಥದ್ದು ವ್ಯಾಲ್ಯೂ ಜಾಸ್ತಿ ಅಂತ ಅನ್ನಿಸ್ತು. ನಾನು ಚೂಸ್ ಮಾಡಿದ್ರೆ ನೋಡಿ Z40 Pro ಹೆಂಗಿದೆ ಅಂದರೆ ಪರ್ಫೆಕ್ಟ್ ಪ್ರೈಸು ₹1,100ಗೆ. ಈ ಕಡೆ ನಿಮಗೆ ತುಂಬ ಕಡಿಮೆನೂ ತುಂಬ ಜಾಸ್ತಿನೂ ಅಲ್ಲ, ಕ್ಲಾರಿಟಿ ಬೆಂಕಿ ಇದೆ, ಆಯಿತಾ. ಈ ಬೆಲೆಗೆ ಬೆಂಕಿ ಇದೆ, ಆಯಿತಾ. ಸೊ ಇನ್ನು ಓಪೋಗೆ ಬಂತು ಅಂದರೆ ಇದೊಂದು ರೀತಿ ಮಧ್ಯದಲ್ಲಿ ಒಂಥರ ಪರ್ಫೆಕ್ಟ್ ಆಗಿದೆ, ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತಾಯಿದೆ. ಸೊ ನೋಡಿ, ನಿಮ್ಗೆ ಈ ಬಡ್ಜೆಟ್ ಇದರಿಂದ ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಒಟ್ಟಿನಲ್ಲಿ ಈ ಎಲ್ಲ ಬಡ್ಸ್ಗಳು ಆ ನನಗೆ ಪರ್ಸ್ನಲಿ ಈ ಟಾಪ್ 3 ಬೋಲ್ಟಿಂದ 2 ಮತ್ತು ಓಪೋದು ಆ ಪ್ರೈಸ್ ರೇಂಜಲ್ಲಿ ಸಖತ್ ವ್ಯಾಲ್ಯೂ ಕೊಡ್ತಾ ಇದೆ ಅನ್ನಿಸ್ತು. ಉಳಿದಿದ್ದು 2 ಓಕೆ ಅಂತೀನಿ, ಆಯಿತಾ. ಸೊ ಇದಿಷ್ಟು ಈ ಬಡ್ಸ್ಗಳ ಬಗ್ಗೆ ನನ್ನ ಒಪಿನಿಯನ್ನು. ಈ ಎಲ್ಲ ಬಡ್ಸ್ಗಳ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ, ಚೆಕ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.